ಇಲ್ಲಿ ಹರಿಹರ ಸಂಗಮ ಕ್ಷೇತ್ರವಾಗಿದೆ. ಹರ ನೆಲೆಸಿರ್ತಕ್ಕಂಥ ಸ್ಥಳದಲ್ಲಿ ಗಂಗೆ ಉದ್ಭವವಾಗಿದ್ದಾಳೆ. ಉದ್ಭವವಾಗಿರೋದು ಹೆಂಗಪ್ಪ ಅಂದರೆ, ಅದು ಸುಮಾರು 10 ವರ್ಷ ಮಳೆ ಹೋಗಲಿ ಯಾವುದೇ ಕಾರಣಕ್ಕೂ ಗಂಗೆ ಚಿಲುಮೆ ಉಕ್ಕುತ್ತಾ ಇರುತ್ತೆ. ನಾವು ನೀರು ಎಲ್ಗೋ ಅಂತ ಹುಡ್ಕೊಂಡು ಟ್ರೈ ಮಾಡಿದ್ವಿ. ಸ್ವಲ್ಪ ಗ್ರೀನ್ ಇಲ್ಲ ಮರಗಳಲ್ಲಿ. ನೋಡಿ ಮುಂದ್ಗಡೆ ಟ್ಯಾಂಕರ್ ಅವ್ರು ನೀರು ಹೆಂಗೆ ಚೆಲ್ಕೊಂಡು ಹೋಗ್ತಾರೆ ಅಂತ. ಬೆಂಗಳೂರಲ್ಲಿ ಮೊದಲೇ ಒದ್ದಾಡ್ತಿದ್ದಾರೆ ಜನಗಳು, ನೀರಿಲ್ಲ ಅಂತ. ಒಂದೊಂದು ಟ್ಯಾಂಕರ್ಗೆ ಸಾವಿರಾರು ಗಟ್ಟಲೆ ಕೊಟ್ಬಿಟ್ಟು ಮನೆಗೆ ಓಡಿಸ್ಕೊತಾ ಇದ್ದಾರೆ. ಇವ್ರು ನೋಡಿದ್ರೆ ಆರಾಮಾಗಿ ಚೆಲ್ಕೊಂಡು ಹೋಗ್ತಾ ಇದ್ದಾರೆ. ಗುರು, ಅದೇ ಪೆಟ್ರೋಲ್ ಗಾಡಿ ಆಗಲಿ ಅಥವಾ ಡೀಸೆಲ್ ಗಾಡಿ ಆಗಲಿ, ಅದ್ರಲ್ಲಿ ಒಂದೇ ಒಂದು ಹನಿ ಪೆಟ್ರೋಲ್ ಡೀಸೆಲ್ ಈಚೆ ಬರೋದಿಲ್ಲ. ನೀರಿಗೂ ಹಾಗೆ ಮಾಡಬೇಕು. ನಮ್ಮ ಕಡೆ ಯಾರೂ ನೀರಿಗೆ ಸರಿಯಾಗಿ ಬೆಲೆನೇ ಕೊಡೋದಿಲ್ಲ. ಒಂದಲ್ಲ ಒಂದಿನ ಬೆಲೆ ಗೊತ್ತಾಗುತ್ತೆ, ಅವಾಗ ಒದ್ದಾಡ್ತಾರೆ. ಅಲ್ಲಿವರೆಗೂ ಹಿಂಗೆ ಸಿಕ್ಕ ಕಡೆ ಸಿಕ್ಕಿದ್ದಂಗೆಲ್ಲ ಚೆಲ್ಕೊಂಡು ಹೋಗ್ತಾ ಇರ್ತಾರೆ. ಇವತ್ತು ನಾವು ಹೋಗ್ತಾ ಇರೋ ಒಂದು ಜಾಗ ಯಾವುದು ಅಂತ ಗೊತ್ತಾ? ನಿಮ್ಮನ್ನೆಲ್ಲ ಕೇಳಿದ್ರೆ ವರ್ಲ್ಡಲ್ಲಿ ತುಂಬ ಪ್ರೀಷಿಯಸ್ ಆಗಿರೋ ಡೈಮಂಡ್ ಅಥವಾ ವಜ್ರ ಯಾವುದು ಅಂತ ಕೇಳಿದ್ರೆ ಎಲ್ಲರೂ ಹೇಳೋದು ಬ್ರಿಟಿಷರು ತೆಗೆದುಕೊಂಡೋಗಿರೋ ಕೊಹಿನೂರು ವಜ್ರ ಗುರು ಅಂತ. ಕರೆಕ್ಟೇ. ಆದರೆ ಕರ್ನಾಟಕದಲ್ಲಿ ಕೆಲವೊಂದು ವಜ್ರಗಳಿದೆ. ನೀವು ಕೊಹಿನೂರು ವಜ್ರಕ್ಕೆ ಬೇಕಾದ್ರೆ ಬೆಲೆ ಕಟ್ಬೋದು, ಆದರೆ ಇಲ್ಲಿರೋ ವಜ್ರಗಳಿಗೆ ನೀವು ಬೆಲೆ ಕಟ್ಟೋಕ್ಕೆ ಆಗಲ್ಲ. ಹಾಗಂತ ಇದನ್ನು ನಾವು ಅಲಂಕಾರಕ್ಕಾಗಲಿ ಅಥವಾ ಆಭರಣಕ್ಕಾಗಲಿ ಯೂಸ್ ಮಾಡುವಂಥ ವಜ್ರ ಅಲ್ಲ. ಇದು ಭಕ್ತಿಯಿಂದ ಮುಕ್ತಿಗೋಸ್ಕರ ಹೋಗುವಂಥ ಪುಣ್ಯಕ್ಷೇತ್ರಗಳನ್ನ ವಜ್ರ ಅಂತ ಕರೀತಾರೆ ಕರ್ನಾಟಕದಲ್ಲಿ. ಎಷ್ಟೋ ಜನಕ್ಕೆ ಈ ಥರದೊಂದು ವಿಷಯನೇ ಗೊತ್ತಿಲ್ಲ, ಈ ಥರ ವಜ್ರಗಳಿದೆ ಅಂತ. ಸೊ ಅದರಲ್ಲಿ ಕೆಲವೊಂದು ವಜ್ರಗಳು ಯಾವುದು ಅಂತ ಹೇಳಬೇಕಾದ್ರೆ, ಆಲು ರಾಮೇಶ್ವರ ವಜ್ರ ಇದೆ, ಅಥವಾ ತೀರ್ಥ ರಾಮೇಶ್ವರ ವಜ್ರ ಇದೆ. ಅದು ಬಿಟ್ಟರೆ ದಶರಥ ರಾಮೇಶ್ವರ ವಜ್ರ ಇದೆ. ವಜ್ರಗಳ ಪುಣ್ಯಕ್ಷೇತ್ರಗಳು ಸುಮಾರಿದೆ. ಇದರಲ್ಲಿ ಪ್ರಮುಖವಾಗಿರುವಂಥದ್ದು 5 ವಜ್ರಗಳಿದೆಯಂತೆ. ಅದರಲ್ಲಿ ಇವತ್ತು ನಾವು ಹೋಗ್ತಾ ಇರೋ ಒಂದು ಸ್ಥಳ ಕೂಡ ಒಂದು ಪ್ರಮುಖವಾಗಿರೋ ವಜ್ರಕ್ಕೆ ಸಂಬಂಧಪಟ್ಟಿದ್ದು. ಇವತ್ತು ನಾವು ಹೋಗ್ತಾ ಇರುವಂಥ ಜಾಗ ಬಂದ್ಬಿಟ್ಟು ಕಡವಿಗೆರೆ ವಜ್ರ ಅಂತ. ಈ ವಜ್ರ ಎಲ್ಲಿ ಬರುತ್ತೆ ಅಂತ ಮುಂದೆ ಹೋಗ್ತಾ ಹೇಳ್ತೀನಿ. ಮತ್ತು ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ಈ ಎಲ್ಲ ವಜ್ರಗಳಲ್ಲಿ ಒಂದೊಂದು ಲಿಂಗ ಇರುತ್ತೆ. ಈ ಲಿಂಗದ ವಿಶೇಷತೆ ಏನಪ್ಪಾ ಅಂತಂದರೆ, ಶ್ರೀರಾಮಚಂದ್ರ ರಾವಣನ ಸಾಯಿಸಿದ ಮೇಲೆ ವಾಪಸ್ಸು ಬರ್ತಾ ಈ ಬ್ರಹ್ಮಹತ್ಯೆ ದೋಷನ ದೂರ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಶ್ರೀರಾಮಚಂದ್ರ ಕೆಲವೊಂದು ಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡ್ಕೊಂಡು ಬರ್ತಾರೆ ದಾರಿ ಉದ್ದಕ್ಕೂ. ಈ ಇರೋ ವಜ್ರಗಳಲ್ಲಿ ಪ್ರಮುಖ 5 ವಜ್ರ ಏನಿದೆ, ಇಲ್ಲಿರೋ ಪ್ರತಿಯೊಂದು ವಜ್ರದಲ್ಲೂ ಕೂಡ ಶಿವಲಿಂಗಗಳಿದೆ. ಆ ಪ್ರತಿಯೊಂದು ಶಿವಲಿಂಗನೂ ಶ್ರೀರಾಮಚಂದ್ರ ಪ್ರತಿಷ್ಠಾಪನೆ ಮಾಡಿದ್ದು ಅನ್ನೋ ಒಂದು ನಂಬಿಕೆ ಇದೆ. ಸೊ ಇಲ್ಲೂ ಕೂಡ ಇದೆ. ಅಥವಾ ನೀವು ತೀರ್ಥರಾಮೇಶ್ವರ ವಜ್ರಕ್ಕೆ ಹೋದ್ರೂ ಸಿಗುತ್ತೆ, ಅಥವಾ ದಶರಥ ರಾಮೇಶ್ವರಕ್ಕೆ ಹೋದ್ರೂ ಕೂಡ ನಿಮಗೆ ಸಿಗುತ್ತೆ. ಈಗ ನಾವು ಕಡವಿಗೆರೆ ಹೋಗ್ತಾ ಇದೀವಿ. ಮೊದಲು ಶ್ರೀರಾಮ್ಪುರನ ಬಿಟ್ಟು ಶ್ರೀರಾಮ್ಪುರ ರೂಟ್ ಮೇಲೆ ನಾವು ಕಡವಿಗೆರೆ ಹೋಗ್ತಾ ಇದೀವಿ. ನಾವೇ ಹೋಗ್ತಾ ಇರೋ ಜಾಗದಿಂದ ಸುಮಾರು ಒಂದು 4-5 ಕಿಲೋಮೀಟರ್ ಇದೆ ಅಷ್ಟೇ ಕಡವಿಗೆರೆ. ಮತ್ತೆ ಈ ಜಾಗದಲ್ಲಿ ಹರಣ ದೇವಸ್ಥಾನ ಕೂಡ ಇದೆ, ಹಾಗೂ ಹರಿಯ ದೇವಸ್ಥಾನ ಕೂಡ ಇದೆ. ಬೆಟ್ಟದ ಮೇಲೆ ಹೋದರೆ ನಮಗೆ ಹರಿಯ ದೇವಸ್ಥಾನ ಸಿಗುತ್ತೆ. ನಿಮಗೆ ಬೆಟ್ಟದ ಮೇಲೆ ಹೋಗ್ಬೇಕಂತ ಹೇಳಿದ್ರೆ 2 ರೂಟ್ ಇದೆ. ಒಂದು ನೀವು ನಡ್ಕೊಂಡಾದ್ರೂ ಹೋಗ್ಬೋದು, ಇಲ್ಲ ಅಂತ ಹೇಳಿದ್ರೆ ಬೈಕಲ್ಲಿ ಹೋಗೋದಕ್ಕೆ ರೋಡ್ ಕೂಡ ಮಾಡಿದಾರಂತೆ. ಆದರೆ ನಡ್ಕೊಂಡು ಹೋಗೋರು ಚಪ್ಪಲಿ ಹಾಕೊಂಡು ಹೋಗಾಗಿಲ್ಲ ಸ್ಟೆಪ್ಸ್ ಮೇಲೆಲ್ಲ. ನಾವು ಬಿಸಿಲು ಜಾಸ್ತಿ ಇರೋದಕ್ಕೆ ನಾವು ಬೈಕ್ ತೊಗೊಂಡೆ ಹೋಗ್ಬಿಡೋಣ ಮೇಲ್ಗಡೆಗೆ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಫಸ್ಟ್ ನಾವು ಮೇಲ್ಗಡೆ ಹೋಗ್ಬಿಟ್ಟು ದೇವಸ್ಥಾನ ನೋಡಿಕೊಂಡು, ಅದಾದಮೇಲೆ ಕೆಳಗಡೆ ಬಂದ್ಬಿಟ್ಟು ಕೆಳಗಡೆ ಇರುವಂಥ ದೇವಸ್ಥಾನ ಕೂಡ ನೋಡಿಕೊಂಡು ಅಲ್ಲಿಂದ ಹೊರಡಬೇಕು ಅಂತ ಪ್ಲಾನಲ್ಲಿ ಹೋಗ್ತಾ ಇದ್ದೀವಿ. ನಾವಿವಾಗ ಬೆಟ್ಟದ ಕೆಳಗಡೆ ರೀಚ್ ಆಗಿದ್ದೀವಿ. ಇದು ಬಂದ್ಬಿಟ್ಟು ನಾವು ಬೈಕಲ್ಲಿ ಹೋಗೋದಕ್ಕೆ ಇರುವಂಥ ರೂಟು ಮೇಲೆ ದೇವಸ್ಥಾನಕ್ಕೆ. ರೋಡ್ ಇನ್ನೂ ಹೊಸದಾಗಿ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಜನಗಳು ಕೂಡ ತುಂಬ ಕಡಿಮೆ ಇದ್ದಾರೆ. ವೀಕ್ ಡೇಸಲ್ಲಿ ಬಂದರೆ ಇದೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ, ಜನಗಳು ಸಿಕ್ಕಾಪಟ್ಟೆ ಕಡಿಮೆ ಇರ್ತಾರೆ. ಬೇಗ ಹೋಗ್ಬಿಟ್ಟು ಬೇಗ ಬಂದ್ಬಿಡ್ಬೋದು, ರಶ್ ಇರೋದಿಲ್ಲ. ಬಟ್ ಯಾರಾದರೂ ಕ್ರೌಡ್ ಇಷ್ಟಪಡ್ತಾರೆ ಅನ್ನೋಂಥರಾದರೆ ನೀವು ವೀಕ್ ಎಂಡಲ್ಲಿ ಬಂದರೆ ಬೆಸ್ಟು. ಅದರಲ್ಲೂ ಶನಿವಾರ ಟೈಮ್ ಹೋಗ್ಬಿಟ್ರೆ ದೇವಸ್ಥಾನಗಳಿಗೆ ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ. ಸುತ್ತ ನೋಡಿ ವ್ಯೂ ಹೇಗಿದೆ ಅಂತ. ಎಕಡೆ ನೋಡಿದ್ರು ಬರೀ ಗುಡ್ಡಗಳಿದೆ. ಆ್ಯಂಡ್ ಇಲ್ಲೇ ಹತ್ತಿರದಲ್ಲೇ ಡ್ಯಾಮ್ ಕೂಡ ಇದೆ ಅಂತ. ಬೆಟ್ಟದ ಮೇಲೆ ರೀಚ್ ಆಗಿದ್ದೀವಿ ಇವಾಗ. ಸೊ ಸುತ್ತ ನೋಡ್ಬೋದು ವ್ಯೂ ಹೇಗಿದೆ ಅಂತ. ಈ ಬೇಸಿಗೆ ಕಾಲದಲ್ಲೂ ಇಷ್ಟು ನೋಡೋಕೆ ಇಷ್ಟು ಚೆನ್ನಾಗಿದೆ. ಏನಾದರೂ ಮಳೆಗಾಲದಲ್ಲಿ ಬಂದುಬಿಟ್ರೆ ಫುಲ್ ಎಲ್ಲ ಕಡೆ ಗ್ರೀನರಿ ಆಗಿರುತ್ತೆ. ನಾವು ಸ್ಥಳೀಯರ ಹತ್ರ ಈ ಬೆಟ್ಟದ ಬಗ್ಗೆ ಮಾಹಿತಿನ ಕಲೆ ಹಾಕಿ ಅದನ್ನು ಈ ವಿಡಿಯೋದಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ನಿಮಗೂ ಅರ್ಥ ಆಗುತ್ತೆ ಕಂಪ್ಲೀಟಾಗಿ. ನನ್ನ ಹೆಸರು ಎಲ್ ರಂಗನಾಥ್ ಅಂತ ಹೇಳಿ, ಕಡವಿಗೆರೆ ಗ್ರಾಮ, ಶ್ರೀರಾಮಪುರ ಹೋಬಳಿ, ಹೊಸದುರ್ಗ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಈ ಒಂದು ಕಡವಿಗೆರೆ ಗ್ರಾಮಕ್ಕೆ ಸೇರಿದಂತಹ ಕಡವಿಗೆರೆ ವಜ್ರ ಅಂತಕ್ಕಂಥ ಒಂದು ಸುಂದರವಾದ ಪ್ರವಾಸಿ ತಾಣದ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಏನಂದರೆ, ಈ ಒಂದು
ಈ ಮಾವಿನ ಕಣಿವೆ ರಂಗನಾಥ ಸ್ವಾಮಿ ನೆಲೆಸಿರ್ತಕ್ಕಂಥ ಕಡವಿಗೆರೆ ವಜ್ರದಲ್ಲಿ ಉದ್ಭವ ಮೂರ್ತಿ ಇರ್ತಕ್ಕಂಥ ಒಂದು ರಂಗನಾಥ ಸ್ವಾಮಿ ಉದ್ಭವ ಮೂರ್ತಿ ಬೆಟ್ಟದ ಮೇಲಿದೆ. ಅಲ್ಲಿಗೆ ರಸ್ತೆ ವ್ಯವಸ್ಥೆ, ವಾಹನಗಳು ಎಲ್ಲ ಕೂಡ ಮೇಲೆ ಹೋಗ್ಬೋದು. ಒಳ್ಳೆ ಪ್ರವಾಸಿ ತಾಣವಾಗಿದೆ. ಇಲ್ಲಿ ಹರಿಹರ ಸಂಗಮ ಕ್ಷೇತ್ರವಾಗಿದೆ. ಇಲ್ಲಿ ಅರ ನೆಲೆಸಿರ್ತಕ್ಕಂಥ ಸ್ಥಳದಲ್ಲಿ ಗಂಗೆ ಉದ್ಭವವಾಗಿದ್ದಾಳೆ. ಉದ್ಭವವಾಗಿರೋದು ಹೆಂಗಪ್ಪ ಅಂದರೆ, ಅದು ಸುಮಾರು 10 ವರ್ಷ ಮಳೆ ಹೋಗಲಿ ಯಾವುದೇ ಕಾರಣಕ್ಕೂ ಗಂಗೆ ಚಿಲುಮೆ ಉಕ್ಕುತ್ತಾ ಇರುತ್ತೆ. ಇಡೀ ಕರ್ನಾಟಕದ ಯಾವ ಮೂಲೆಯಲ್ಲಿ ಕೂಡ ಇರತಕ್ಕಂಥ ನದಿ, ಹಳ್ಳ ಕೊಳ್ಳಗಳು, ನದಿಗಳು ಮಳೆಗಾಲ ಬಂದಾಗ ಮಾತ್ರ ಅದು ಉಕ್ಕಿ ಹರಿತವೆ. ತದನಂತರ ಮಳೆ ಹೋಯ್ತು ಅಂದ್ರೆ ಮಳೆಯನ್ನು ಎಲ್ಲ ನಿಂತು ಹೋಗಿಬಿಡುತ್ತೆ. ಆದರೆ ನಮ್ಮ ಒಂದು ಈ ರಂಗನಾಥ ಸ್ವಾಮಿ ಪುಣ್ಯ ಕ್ಷೇತ್ರದಲ್ಲಿ 10 ವರ್ಷ ಮಳೆ ಹೋಗಲಿ 20 ವರ್ಷ ಮಳೆ ಹೋಗಲಿ ಆ ಒಂದು ನೀರು ಚಿಲುಮೆ, ಆ ದೇವರ ಒಂದು ಅವನ ಪರಮಾತ್ಮನ ಒಂದು ಆಶೀರ್ವಾದದಿಂದ ಮತ್ತು ಅವನ ಶಕ್ತಿಯಿಂದ ಈ ಒಂದು ಸ್ಥಳದಲ್ಲಿ ಯಾವುದೇ ಕಾರಣಕ್ಕೂ ಗಂಗೆ ಯಾವುದೇ ಕಾರಣಕ್ಕೂ ಇಲ್ಲಿಯವರೆಗೂ ನಮಗೆ ಕಾಣಕ್ಕೆ ನಿಂತಿಲ್ಲ. ಇಲ್ಲಿಂದ ಹರಿದುಬಿಟ್ಟು ಇನ್ನು ತೋಟಗಳ ಮುಖಾಂತರ, ಚಾನಲ್ ಮುಖಾಂತರವಾಗಿ ಪಕ್ಕದ ಊರು ವೆಂಗಳಾಪುರ ಈ ಥರ ಮುಂದಿನ ಊರುಗಳಿಗೆ ಹರಿದು ಹೋಗ್ತಾಳೆ. ಅಂಥ ಒಂದು ಸುಂದರವಾದ ಪ್ರವಾಸಿ ತಾಣ. ಮತ್ತು ಇಲ್ಲಿ ನಾಗದೇವತೆಗಳನ್ನು ಸ್ಥಾಪನೆ ಮಾಡಿದ್ದಾರೆ. ನಾಗದೇವತೆಗಳು ಏನಪ್ಪ ಅಂದರೆ, ಏನಾದರೂ ಕಷ್ಟ ಇರ್ತಕ್ಕಂಥ ಸಂದರ್ಭದಲ್ಲಿ ಹರಕೆ ಏನಾದರೂ ಮಾಡ್ಕೊಂಡ್ರೆ, ಮತ್ತು ಇಲ್ಲಿ ಗಂಗೆ ಇದ್ದಾಳೆ, ಗಂಗೆಯಲ್ಲಿ ಗಂಗಾ ಸ್ನಾನ ಮಾಡ್ತಕ್ಕಂಥದ್ದು. ಯಾರಿಗಾದರೂ ಮಕ್ಕಳುಗಳಾಗಿರೋದಿಲ್ಲ, ಮಕ್ಕಳ ಫಲ ಇರೋದಿಲ್ಲ ಅಂಥವ್ರು ಬಂದು ಏನು ಹರಕೆ ಮಾಡ್ಕೊಂಡು ಹೋದರೆ ಅವರಿಗೆ ಫಲವನ್ನು ಕೊಡ್ತಾನೆ ಸ್ವಾಮಿ. ಆಮೇಲೆ ಕಾಡು ಪ್ರಾಣಿಗಳು ಇದಾವೆ ಇಲ್ಲಿ. ಕರಡಿ ಇರ್ಬೋದು, ಕಾಡು ಹಂದಿಗಳು ಇರ್ಬೋದು, ಚಿರತೆ ಇರ್ಬೋದು. ಇದು ಕುದುರೆ ಕಣಿವೆ ಅರಣ್ಯ ಪ್ರದೇಶಕ್ಕೆ ಸೇರಿದಂಥ ಒಂದು ಕಡವಿಗೆರೆ ಪುಣ್ಯಕ್ಷೇತ್ರ ವಜ್ರ. ಆದ್ದರಿಂದ ಬರುವಂಥ ಭಕ್ತಾದಿಗಳು ಈ ಒಂದು ಕ್ಷೇತ್ರವನ್ನು ನೋಡ್ಕೊಂಡು ಹೋಗ್ತಕ್ಕಂಥ ಒಂದು ಎಲ್ಲೇ ಏನೇ ಕಷ್ಟ, ಏನೇ ಮನಸ್ಸಿನಲ್ಲಿ ನೋವಿದ್ರೂ ಕೂಡ ಈ ಒಂದು ಸ್ಥಳಕ್ಕೆ ಬಂದುಬಿಟ್ರೆ ಎಲ್ಲವ ಗುಣಮುಖವಾದಂಗೆ ದೇವರು ಒಂದು ನೆಮ್ಮದಿಯನ್ನು ಕೊಡ್ತಾನೆ. ಆದ್ದರಿಂದ ಭಕ್ತಾದಿಗಳಾಗಲಿ ಪ್ರವಾಸಿಗರಾಗಲಿ ನೋಡಲೇಬೇಕಾದಂಥ ಒಂದು ಪ್ರಮುಖ ಸ್ಥಳ, ಬಂದು ನೋಡ್ಕೊಂಡು ಹೋಗ್ರಿ. ಇಲ್ಲಿ ಗಂಗೆ ಇಲ್ಲಿ ಉದ್ಭವ ಆಗ್ತಾಳೆ ಅಂತ ನೋಡೋದಕ್ಕೋಸ್ಕರ ನಾವು ಹುಡ್ಕೊಂಡು ಹೊರಟ್ವಿ. ಸಿಕ್ಕಾಪಟ್ಟೆ ಗಿಡಗಳಿದೆ ಆ್ಯಂಡ್ ಮುಳ್ಳು ಕೂಡ ತುಂಬ ಇದೆ ಈ ಜಾಗದಲ್ಲಿ. ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ಮರ ಮಾತ್ರ ಹಸಿರಾಗಿದೆ. ಸೊ ಈ ಕಡೆ ಎಲ್ಲ ನೀರು ಜಾಸ್ತಿ ಇರೋದ್ರಿಂದ ಹಸಿರಾಗಿದೆ. ಅಲ್ಲಿ ನೀರು ಕಾಣಿಸ್ತದಲ್ಲ, ಆ ಕಡೆ ಹೋಗ್ಬೇಕು ನಾವು. ಆದರೆ ಫುಲ್ ಗಿಡಗಳಿರೋದ್ರಿಂದ ನಮ್ಗೆ ಆ ಕಡೆ ಹೋಗೋದಕ್ಕಾಗ್ತಾ ಇಲ್ಲ. ಆ ಕಡೆ ಕೆಳಗಡೆ ಇಳಿಬೇಕು ನಾವು. ನೋಡ್ರಿ, ಮುಂದೆಲ್ಲಾದ್ರೂ ಜಾಗ ಇದೆಯಾ ನೋಡಿಕೊಂಡು ಆ ಕಡೆಯಿಂದ ಇಳ್ಕೊಂಡು ಹೋಗೋಣ ಅಂತ ನೋಡ್ತಾ ಇದ್ದೀವಿ. ಆ ಕಡೆಯಿಂದ ಉಕ್ತಾ ಇದೆ ಗಂಗೆ ಅಂತ ಹೇಳಿದ್ರು. ಸೊ ಇನ್ನೇನು ಬಂದಿದ್ದೀವಿ ಕೆಳಗಡೆ. ಇಲ್ಲಿ ಸ್ವಲ್ಪ ಉಕ್ತಾ ಇದೆ ಗಂಗೆ. ನೋಡಿ, ಇದು ಗಂಗೆ ಉಕ್ತಾ ಇರೋವಂಥ ಜಾಗ. ನಿಮಗೆ ಉಕ್ಕೋದು ಕ್ಲಿಯರಾಗಿ ಕಾಣಿಸ್ತಲ್ಲ ಅನ್ಸುತ್ತೆ. ಝೂಮ್ ಮಾಡಿ ತೋರಿಸ್ತೀನಿ ಒಂದ್ಸಲಿ. ನೋಡಿ, ಇಲ್ಲಿಂದ ಗಂಗೆ ಉಕ್ತಾ ಇರುವಂಥ ಗಂಗೆ ಸ್ವಲ್ಪನೇ ಉಕ್ತಾ ಇದೆ. ಆದರೆ ಇದೇ ಥರ ಚಿಲುಮೆಗಳು ಮುಂದೆ ಕೂಡ ಇದೆ, ಉಕ್ತಾ ಇರೋಂಥ ಚಿಲುಮೆಗಳು. ನಾವು ಒಂದು ಚಿಲುಮೆ ಹತ್ರ ಮಾತ್ರ ಹೋಗೋದಕ್ಕೆ ಸಾಧ್ಯ ಆಯಿತು. ಇನ್ನೊಂಚೂರು ಮುಂದೆ ಹೋಗಿದ್ರೆ ಇನ್ನೂ ಒಂದು 2-3 ಅಥವಾ ಇನ್ನೂ ಜಾಸ್ತಿನೇ ಚಿಲುಮೆ ಇರ್ಬೋದೇನೋ. ನೋಡಿ, ಅಲ್ಲಿ ಉದ್ಭವ ಆದಂಥ ಗಂಗೆ ಇಲ್ಲಿಗೆ ಬಂದು ಇದು ತುಂಬಿಕೊಂಡು ಪಕ್ಕದಲ್ಲಿ ಇನ್ನೊಂದು ಚಿಕ್ಕದಾಗೊಂದು ಬಾವಿ ಥರ ನೋಡಿ, ಅದನ್ನು ತುಂಬಿಕೊಂಡು ಹೋಗುತ್ತೆ. ಇಲ್ಲಿ ನೀವು ಸ್ನಾನ ಎಲ್ಲ ಮಾಡೋದಕ್ಕೆ ಇದೇ ಜಾಗನ ಯೂಸ್ ಮಾಡೋದು. ಈಜು ಬರದೇ ಇರೋರಂಥರಾದರೆ ಈ ಕಡೆ ಇದರಲ್ಲಿ ಸ್ನಾನ ಮಾಡ್ಬೋದು. ಇದು ಸುಮಾರು ಒಂದು 5 ಅಡಿ ಅಥವಾ 4 ಅಡಿ ಇದೆ. ಇದರಿಂದ ಆ ಕಡೆ ಇರುವಂಥದ್ದು ಸುಮಾರು ಒಂದು 10 ಅಡಿ ಏನೋ ಇದೆ ಅಂತೆ. ಅದು ಈಜು ಬರೋರು ಆ ಕಡೆ ಹೋಗಿ ಸ್ನಾನ ಮಾಡ್ಕೋಬೋದು. ಈಗ ಹೋಗಿ ದೇವರ ದರ್ಶನ ಮಾಡ್ಕೊಳ್ಳೋಣ. ಇದು ಬೆಟ್ಟದ ಮೇಲೆ ಇರುವಂಥ ದೇವಸ್ಥಾನ, ಅಂದರೆ ಹರಿ ಇರುವಂಥ ಸ್ಥಳ. ಇಲ್ಲಿ ಹರಿ ಬಂದ್ಬಿಟ್ಟು ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಅನ್ನೋ ಒಂದು ರೂಪದಲ್ಲಿ ನೆಲೆಸಿದ್ದಾರೆ. ಮತ್ತು ಇಲ್ಲಿರೋದು ಉದ್ಭವ ಮೂರ್ತಿ, ತಾನಾಗೆ ಉದ್ಭವ ಆಗಿ ನೆಲೆಸಿರುವಂಥ ಜಾಗ ಇದು. ಈ ಸ್ಥಳನ ಮಾವಿನ ಕಣಿವೆ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಅಂತ ಕೂಡ ಕರೀತಾರೆ. ಇದೇ ಉದ್ಭವ ಮೂರ್ತಿ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವರು. ಇದು ಬೆಟ್ಟದ ಕೆಳಗಡೆ ಇರುವಂಥ ಹರಣ ದೇವಸ್ಥಾನ. ಅಂದರೆ ಶಿವ ಇಲ್ಲಿ ಬಂದು ರಾಮಲಿಂಗೇಶ್ವರ ಅನ್ನೋ ಹೆಸರಿನಲ್ಲಿ ನೆಲೆಸಿದ್ದಾರೆ. ಈ ಒಂದು ಕಣಿವೆ ರಂಗನಾಥ ಸ್ವಾಮಿ ಜಾತ್ರೆಗೆ ಸುತ್ತಮುತ್ತಲಿನ 5 ಹಳ್ಳಿಯ ದೇವರುಗಳು ಆಗಮನದೊಂದಿಗೆ
ಧ್ವಜಾರೋಹಣ ದಿನ ರಥಸಪ್ತಮಿಯಂದು ಧ್ವಜಾರೋಹಣವನ್ನು ಮಾಡಿ 2 ದಿನಕ್ಕೆ ಬ್ರಹ್ಮರಥವನ್ನು ಮಾಡ್ತಾರೆ. ಈ ಒಂದು ಸುತ್ತಮುತ್ತಲ 5 ಹಳ್ಳಿಯ ದೇವರುಗಳು ಆಗಮನ ಆಗುತ್ತೆ. ಯಾವ್ಯಾವು ಅಂದರೆ ಕಡವಿಗೆರೆ ಆದಿಶಕ್ತಿ, ಚಿಕ್ಕವನಹಳ್ಳಿಯ ಉತ್ಸವ ಮೂರ್ತಿಯಾದ ರಂಗನಾಥ ಸ್ವಾಮಿ ಮತ್ತು 5 ಹಳ್ಳಿ ಗ್ರಾಮ ದೇವತೆಯಾದ ಕರಿಯಮ್ಮ, ವೆಂಗಳಾಪುರದ ಆಂಜನೇಯ ಸ್ವಾಮಿ ಮತ್ತು ಸಾದರಹಳ್ಳಿ ಬೇಟೆ ರಂಗನಾಥ ಸ್ವಾಮಿ, ಅರೇನಹಳ್ಳಿ ರಂಗನಾಥ ಸ್ವಾಮಿ ಇವು ದೇವರುಗಳ ಆಗಮನದೊಂದಿಗೆ ಬ್ರಹ್ಮರಥೋತ್ಸವ ನಡೆಯುತ್ತದೆ. ಬಂದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಇರುತ್ತದೆ ಹಾಗೂ ಭಕ್ತಾದಿಗಳು ಸಂತೋಷದಿಂದ ತೇರು ಎಳೆಯೋದ್ರ ಮುಖಾಂತರ ಯಶಸ್ವಿಗೊಳಿಸ್ತಾರೆ. ಹೀಗಾಗಿ ಪ್ರತಿ ವರ್ಷ ರಥಸಪ್ತಮಿಯಾದ 2 ದಿನಕ್ಕೆ ನಮ್ಮ ಕಡವಿಗೆರೆ ವಜ್ರದಲ್ಲಿ ಬ್ರಹ್ಮರಥ ನಡೆಯುತ್ತದೆ. ಇಲ್ಲಿ ಕೋತಿಗಳು ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಇಲ್ಲಿ ನೋಡಿ, ಬಿಸಿಲಿನ ಬೇಗ ತಡೆಯೋಕ್ಕಾಗ್ದಿರಾ ಕೋತಿ ಸ್ಲೈಸ್ ಕುಡಿತಾ ಇದೆ. ಅದು ಹೆಂಗೆ ಬಂದು ತಗೊಂತು ಅಂದರೆ ಅದೇ ತಗೊಂಡು ಓಪನ್ ಮಾಡಿ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತು. ಇದು ನೋಡಿ ಎಲ್ಲ ಇನ್ಸ್ಪೆಕ್ಷನ್ ಮಾಡ್ತಾ ಇದೆ, ಏನೇನು ತಗೊಂಬಂದಿದ್ದಾರೆ ಏನೇನಿದೆ ಅಂತ. ಫುಲ್ ಸ್ಟ್ರಿಕ್ಟ್ ಇನ್ಸ್ಪೆಕ್ಷನ್ ನಡೆಯುತ್ತೆ ಇಲ್ಲಿ. ಅಲ್ಲಿ ನೋಡಿ ಇನ್ನೊಂದು ಕೋತಿ ಮರಿ ಆಟ ಆಡಿಸ್ತದೆ ಅವನ್ನ, ಒಂದು ಹುಡುಗನ್ನ. ಒಳಗ್ಬಿಡ ನಿನ್ ಕಾಲ ಏನು ಮಾಡಲ್ಲ, ಎಲ್ಲಿಗೆ ಏನು ಮಾಡಲ್ಲ, ನಿನ್ ಕಾಲ ಸುಮ್ಮನೆ ಏನು ಮಾಡಲ್ಲ. ಎಲ್ಲಿ ಕರ್ಕೊಂಡು ಇಲ್ಲ ತಡಿ, ಫೋನ್ ಮಾಡ್ತೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಸೊ ಮತ್ತೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಫ್ರೆಂಡ್ಸ್.